ಆದ್ರೂ ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ನೀನು ಟರ್ನ್ ಆಗಿ ಗಂಗಾ ಅಂತ ಒಂದು ಅಲ್ಲ ಶಿಲ್ಪ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ಹೇಳಿದ್ನಲ್ವಾ ಕಾಲೇಜ್ ಡೇ ಅಂತ, ಸೊ ಇವತ್ತು ಫೈನಲಿ ರೆಡಿಯಾಗಿ ಬಂದಿದ್ದೀನಿ. ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮೇ ಸಾಕಾಗಲಿಲ್ಲ. ಇಬ್ಬರು ಸ್ಯಾರಿ ಹಾಕ್ಕೊಂಡು ಫುಲ್ಲು ಸಬ್ಬಾಡ್ಸೋಕ್ಕಾಗದೆ ನಿಂತ್ಕೊಂಡಿದ್ದೀವಿ. ಅಲ್ಲಿಂದ ಬರೋಷ್ಟರಲ್ಲೇ ಸುಸ್ತಾಗೋಯ್ತು. ಈಗ ಇನ್ನೂ ಒಳಗೆ ಹೋಗಿ ಕೂತ್ಕೊಂಡು ಮಧ್ಯಾಹ್ನದಷ್ಟ್ರಾಗ ಹೆಂಗಾಗಿರ್ತೀವೋ ಗೊತ್ತಿಲ್ಲ. ಹೇಗೆ ಕಾಣಿಸ್ತಾ ಇದ್ದೀವಿ? ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಮಧ್ಯಾಹ್ನ ಎಲ್ಲ ನಮ್ಮದು ಡ್ಯಾನ್ಸ್ ಇರುತ್ತೆ, ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ. ಕಲ್ಚರಲ್ ಇವೆಂಟ್ಸಲ್ಲಿ ಇರೋರಿಗೆ 7 o'clock ಬರೋಕ್ಕೆ ಹೇಳಿದ್ರು, ಬಟ್ ನಾವು ಈ 7 ಗಂಟೆಗೇ ಎದ್ದು ರೆಡಿಯಾಗಿ ಬಸ್ಸಲ್ಲಿ 9 ಗಂಟೆ ಆಗೋಯ್ತು. ನಮ್ಮ ಕ್ಲಾಸಲ್ಲೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿದ್ರು. ಇದು ನೋಡಿ ಪ್ರೀತಿ ಅಂತ. ಸೊ ಇವಳು ಫೋಟೋಸ್ ತೆಗಿತಾ ಇದ್ದೆ, ಸಡನ್ನಾಗಿ ವಿಡಿಯೋ ಮಾಡೋದಕ್ಕೆ ನಾಚ್ಕೊತಾ ಇದ್ದಾಳೆ. ಹಾಯ್ ಯಶಸ್ವಿನಿ, ಈ ಕಡೆ ಬಾ, ಗೆಟಪ್ ತೋರಿಸ್ತೀನಿ ನೋಡಿ. ಯಶಸ್ವಿನಿ ಅವ್ರು ಈ ಥರ ರೆಡಿ ಆಗಿದ್ದಾರೆ. ಅಮೀನಾ ಹರ್ಷಿತಾ ಅವರು ಈ ಥರ ರೆಡಿ ಆಗಿದ್ದಾರೆ ನೋಡಿ. ಹಾಯ್ ಮಾಡು ಹರ್ಷಿತಾ. ಸ್ಟಾರ್ಟಿಂಗ್ ಬಂದ ತಕ್ಷಣ ಫಂಕ್ಷನ್ ಹಾಲಲ್ಲಿ ಕೂರೋದು ಬಿಟ್ಟು ಹೊರಗಡೆ ಬಂದು ಫೋಟೋ ವಿಡಿಯೋ ನಮ್ಮ ಪೋಸ್ ಗೊತ್ತಿರುತ್ತಲ್ಲ ಹುಡುಗಿರ್ದು, ಬರೀ ಯಾವುದಾದ್ರೂ ಒಂದು ಹೊಸ ಡ್ರೆಸ್ ಹಾಕೊಂಡ್ರೆ ಸಾಕು, ಅದ್ರಲ್ಲಿ ಫೋಟೋ ವೀಡಿಯೋಸ್ ಇರಲೇಬೇಕು. ಸೊ ನಾನು ಮೌನ ಸ್ವಲ್ಪ ವೀಡಿಯೋಸು ರೀಲ್ಸು ಮಾಡ್ತಾ ಇದ್ವಿ. ಆ್ಯಂಡ್ ಆ ಸ್ಯಾರಿ ಹಾಕೊಂಡು ನಡೆಯೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಮಧ್ಯಾಹ್ನ ಹಿಂಗಪ್ಪ ಡ್ಯಾನ್ಸ್ ಮಾಡ್ತೀನಿ ಅಂದ್ಕೊಂಡಿದ್ದೆ. ಹಾಯ್ ನಯನ, ಹಾಯ್ ಚೇತನ, ಎಲ್ಲರೂ ನೋಡಿ ಎಲ್ಲ ಮಿಂಚ್ತಾ ಇದ್ದಾರೆ. ಹಾಯ್ ಈಶುಪುಟಿ. ಇವಳು ಈಶುಪುಟಿ ಅಂತ ಯಾವಾಗಲೂ ಫೋನಲ್ಲೇ ಇರ್ತಾಳೆ, ಬರೀ ಫೋನ್ ಫೋನ್ ಫೋನ್. ನಯನ ನೋಡಿ ಸ್ಟೇಟಸ್ ನೋಡೋಣ. ಹಾಯ್ ಚೇತನ, ಹಾಯ್ ಹಾಯ್. ನೋಡಿ ಎಲ್ಲ ಎಷ್ಟು ಮಿಂಚ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಕಾಣ್ತಿದ್ದಾಳೆ. ರಂಜಿತಾ ಇದ್ರು. ಇವ್ರಿಬ್ರು ರಂಜಿತಾ ಅಂತ, ಒಬ್ಳು ಶಾರ್ಟ್ ಹೇರ್ ರಂಜಿತಾ, ಒಬ್ಳು ಲಾಂಗ್ ಹೇರ್ ರಂಜಿತಾ. ಲಾಂಗ್ ಹೇರ್ ರಂಜಿತಾ ನೋಡಿ ಈ ತರ ರೆಡಿ ಆಗಿದ್ದಾಳೆ. ಇವಳಂತೂ ಚಿಕ್ಕ ಹುಡುಗಿ ತರ ಕಾಣಿಸೋದಲ್ವಾ, ಕ್ಯೂಟ್ ಆಗಿ. ಇವಳು ಈ ತರ ರೆಡಿ ಆಗಿದ್ದಾಳೆ. ಇಬ್ರಿಗೂ ಒಂದೊಂದು ರೌಂಡ್ ಹಾಕ್ಸ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಯ್ ನವೀನ್. ಹಾಯ್ ಮಧುಗರ್ ಆನಂದ್. ಹಾಯ್. ಆಮೇಲೆ ನಮಗೆ ಬೆಳಿಗ್ಗೆಗೆ ತಿನ್ನಕ್ಕೆ ಕೇಕ್ ಮತ್ತೆ ಬಾದಾಮ್ ಹಾಲು ಕೊಟ್ಟಿದ್ರು. ಸೊ ಅದನ್ನ ತಿನ್ನಕ್ಕೆ ಅಂತ ಹೋಗ್ತಾ ಇದ್ವಿ. ನೋಡಿ ಎಲ್ಲ ಲೈನಲ್ಲಿ ನಿಂತ್ಕೊಂಡು ತಿಂತಾ ಇದ್ರು. ನೋಡಿ ಮಧು ಗೆಟಪ್. ಒಂದು ರೌಂಡ್ ಹಾಕ್ಬೇಕಿತ್ತು ನೀನು. ಫೈನ್ ಫೈನ್. ಆ ಕಡೆ ಈ ಕಡೆ ಆ ಕಡೆ. ಶಿಲ್ಪಾ. ಥ್ಯಾಂಕ್ ಯು. ಹಾಯ್ ಜೂನಿಯರ್. ಹಾಯ್ ಹಾಯ್. ನೋಡಿ ಎಲ್ಲ ಮಿನ್ಸಿಂಗ್. ಆಯ್ತು ಹೇಳು. 4 ವರ್ಷದ ನಂತರ ನಮ್ಮ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ನಡೆಸಿದ್ದಾರೆ. ಪ್ಲೀಸ್ ಎಲ್ಲರೂ ನೋಡಿ. ಹಾಯ್ ರಮ್ಯಾ. ಇವಳು ನಮ್ಮ ಕ್ಲಾಸ್ ಸುಷ್ಮಾ ಅಂತ. ಫೈನಲಿ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲಿ ನಮಗೆಲ್ಲ ಯಾವುದೇ ಒಂಥರ ಫಂಕ್ಷನ್ ಇರಲಿ, ಸ್ಟಾರ್ಟಿಂಗಲ್ಲಿ ಸ್ಪೀಚು ಅದೆಲ್ಲ ಇರುತ್ತಲ್ವ, ಅದೆಲ್ಲ ಬೋರಿಂಗ್ ಅನ್ಸೋದಲ್ವ ಚಿಕ್ಕವರಿದ್ದಾಗಿದ್ದನು. ಸೊ ಅದಕ್ಕೆ ನಮ್ಮ ಕಾಲೇಜ್ ಡೇಗೆ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ತುಂಬ ಕಡಿಮೆ ಅಂದ್ಬಿಟ್ಟೆ ಎಲ್ಲ ಸ್ಪೀಡಾಗೆ ಮಾಡ್ಕೊಂಡು ಹೋದರು. ಆ್ಯಂಡ್ ಫಸ್ಟಲ್ಲೆಲ್ಲ ಯಾವುದ್ಯಾವುದು ಸ್ಪೋರ್ಟ್ಸಲ್ಲಿ ಮತ್ತು ಇದರಲ್ಲೆಲ್ಲ ವಿನ್ ಆಗಿರೋರಿಗೆ ಮತ್ತು ಕಾಂಪಿಟೇಷನ್ ಎಲ್ಲ ಇತ್ತಲ್ವ, ಅದರಲ್ಲೆಲ್ಲ ವಿನ್ ಆಗಿರೋರಿಗೆ ಅವಾರ್ಡ್ಸ್ ಎಲ್ಲ ಕೊಡೋದಿತ್ತು. ಸೊ ಅದೇ ಸ್ವಲ್ಪ ಬೇಗ ಮುಗಿಸ್ಕೋಬೇಕು ಅಂದ್ಬಿಟ್ಟು ಎಲ್ಲರಿಗೂ ಒಟ್ಟೊಟ್ಟಿಗೆ ಅವಾರ್ಡ್ಸ್ ಎಲ್ಲ ಕೊಡ್ತಾರೆ. ಸೊ ಅದರಲ್ಲಿ ನಮ್ಮ ಕ್ಲಾಸಲ್ಲಿ ಸ್ವಲ್ಪ ಜನ ವಿನ್ ಆಗಿದ್ರು. ಆ್ಯಂಡ್ ಜೂನಿಯರ್ಸ್ ಸೀನಿಯರ್ಸ್ ಎಲ್ಲರೂ ವಿನ್ ಆಗಿದ್ರು. ಅವರಿಗೆಲ್ಲ ಅವಾರ್ಡ್ಸ್ ಕೊಡೋದು ನಡೀತಾ ಇತ್ತು ಸ್ಟಾರ್ಟಿಂಗು.
ನಮ್ಮ ಕ್ಲಾಸಲ್ಲಿ ಶಶಿಕುಮಾರ್ ಅಂತ ಅವನು ಆ್ಯಂಕರಿಂಗ್ ಮಾಡಿದ್ದು. ಆ್ಯಂಡ್ ಅವನಿಗೆ ಪಾಪ ಸಾಕಾಗೋಯ್ತು ಬರೀ ಕ್ಲಾಪ್ಸ್ ಹಾಕಿ ಚಪ್ಪಾಳೆ ತಟ್ಟಿ ಅಂತ ಹೇಳೋದ್ರಲ್ಲಿ ಸುಸ್ತಾಗೋಗ್ಬಿಟ್ಟ. ಅಲ್ಲಿ ನೋಡಿ ನಮ್ಮ ಕ್ಲಾಸ್ ರಂಜಿತಾ ಆ್ಯಂಡ್ ಪ್ರೀತಿ ಪ್ರೈಸ್ ತಗೊಳ್ತಾ ಇದ್ದಾರೆ. ಆ್ಯಂಡ್ ಈ ಟೈಮಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿರ್ಬೋದು ನೀವೇ ಗೆಸ್ಟ್ ಮಾಡ್ತೀರಾ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಫಂಕ್ಷನಲ್ಲೂ ಈ ಥರ ಪ್ರೈಸಸ್ ಎಲ್ಲ ಕೊಡಬೇಕಾದ್ರೆ ಒಂದೇ ಸಾಂಗ್ ಇರುತ್ತೆ, ಯಾವುದು ಚಪ್ಪಾಳೆ ಚಪ್ಪಾಳೆ ಅಂದ್ಕೊಂಡು. ಸೊ ನಾನು ಅದು ಮ್ಯೂಸಿಕ್ನ ಹಾಕಿಲ್ಲ ಬಿಕಾಸ್ ಕಾಪಿರೈಟ್ಸ್ ಬರುತ್ತೆ ಅಂತ. ಆ್ಯಂಡ್ ನೀವೇ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಜೋಕ್ಸ್ ಅಪಾರ್ಟ್, ನೆಕ್ಸ್ಟ್ ಬಂದು ಕ್ರಿಕೆಟ್ ಮತ್ತು ಕಬಡ್ಡಿ ಅದರಲ್ಲೆಲ್ಲ ಸ್ಪೋರ್ಟ್ಸಲ್ಲೆಲ್ಲ ವಿನ್ ಆಗಿರೋರಿಗೆ ಪ್ರೈಸ್ ಕೊಡ್ತಾಯಿದ್ರು. ಅದರಲ್ಲಿ ನಮ್ಮ ಕ್ಲಾಸ್ ಆ್ಯಂಡ್ ಸೀನಿಯರ್ಸ್ ಇದ್ದಾರಲ್ಲ, ಸೊ ಅವರು ತಗೊಳ್ತಾ ಇದ್ದಾರೆ. ಇದು ಸೋನಿಕಾ ಅಂತ, ನಮ್ಮ ಕ್ಲಾಸ್ ಎಂತ ಹೇಳೋದು ಗಡಿಬಿಡಿ ಸುಂದರಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಮಗೆ ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಆ್ಯಂಡ್ ವೆಜ್ ಎರಡೂ ಇತ್ತು. ಸೊ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಆ್ಯಂಡ್ ವೆಜ್ ತಿನ್ನೋರಿಗೆ ವೆಜ್. ಅದರಲ್ಲಿ ಇದು ನಾನ್ ವೆಜ್ ನನ್ನ ಫ್ರೆಂಡ್ ತಿಂತಾ ಇರೋದು, ನಾನು ವೆಜಿಟೇರಿಯನ್ನು. ಇವಾಗ ನನ್ನ ಫ್ರೆಂಡ್ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದಾನೆ, ಅವನ ಹತ್ರ ಕೊಟ್ಬಿಟ್ಟು ಹೋಗ್ತಿದ್ದೀನಿ ಬಿಕಾಸ್ ನಾನು ಡ್ಯಾನ್ಸಲ್ಲೆಲ್ಲ ಇದ್ದೀನಲ್ವಾ, ಅದಕ್ಕೆ ನನಗೆ ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ಡ್ಯಾನ್ಸ್ ವಿಡಿಯೋ ಎಲ್ಲ ವಿಡಿಯೋ ಮಾಡೋಕೆ ಕೊಟ್ಟಿದ್ದೀನಿ. ಸೊ ಅವನು ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ. ಹಾಯ್ ಗಾಯ್ಸ್, ನಾವೀಗ ಗ್ರೂಪ್ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಇವರೆಲ್ಲ ನನ್ನ ಫ್ರೆಂಡ್ಸು. ಇವನು ರವಿಕಿರಣ್ ಅಂತ, ಅವನು ಪೃಥ್ವಿ, ದರ್ಶನ್, ನವನೀತ್. ಇವ್ರದ್ದೆಲ್ಲ ಡ್ಯಾನ್ಸ್ ಗ್ರೂಪ್ ಡ್ಯಾನ್ಸ್ ಇದೆ. ಇವರೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ ಇವಾಗ ಗ್ರೂಪ್ ಡ್ಯಾನ್ಸ್ಗೆ. ಇವರ ನಮ್ಮ ಮೇನ್ ಕೊರಿಯೋಗ್ರಾಫರ್ ನೂರಲ್ಲಿ ಅಂತ. ಇವನಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾನೆ. ಅದರಲ್ಲೂ ನಂಗೆ ತುಂಬ ಇಷ್ಟ ಆಗಿರೋ ಸ್ಟೆಪ್ ಬಂದು ಆರಾಮಾಗಿರಿ ಸುಬ್ಬಲಕ್ಷ್ಮಿಯ ಸಾಂಗಲ್ಲಿ ಆ ಸ್ಟೆಪ್ ಮತ್ತೆ ಸಖತ್ ಕ್ಯೂಟಾಗಿ ಮಾಡ್ದ ಅವನು. ಇದೆಲ್ಲ ನಮ್ಮ ಕ್ಲಾಸ್ ಬಾಯ್ಸ್ ಗ್ರೂಪ್. ಇವರು ಒಂದು ಕಾಮಿಡಿ ಅಂದರೆ ಲೇಸಿ ಡ್ಯಾನ್ಸ್ ಮಾಡಿದರು, ಸಖತ್ತಾಗಿ ಮಾಡಿದ್ರು, ತುಂಬ ಎಂಜಾಯಬಲ್. ಅದರಲ್ಲೂ ನನ್ನ 4 ಬ್ಯಾಚಸಲ್ಲೂ ನಮ್ಮ ಕ್ಲಾಸ್ ಹುಡುಗರು ಮಾತ್ರ ಚಿಂದಿ ಅಂದ್ಕೊಳ್ಳಿ ಸಖತ್ತಾಗಿ ಮಾಡಿದ್ರು. ನೆಕ್ಸ್ಟ್ ಏನೋ ಅವ್ರದ್ದು ಡ್ಯಾನ್ಸ್ ಇದೆ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಪ್ರಾಕ್ಟೀಸ್ ಮಾಡೋದನ್ನ ಮಾಡೋದು ಬಿಟ್ಟು ಬೇರೆ ಸಾಂಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಇವರು ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವರು ಮಿಸ್ಟರ್ ಸ್ಯಾಮ್ ಅಂತ. ಎಲ್ಲ ಡ್ಯಾನ್ಸ್ ಪ್ರಿಪ್ರೇಷನ್ ಆಗ್ತಾ ಇದೆ ಈಗ. ಯಾವ ರೀತಿ ಎಂಟ್ರಿ ಕೊಡಬೇಕು ಇದೆ ನಮ್ಮ ಸ್ಟೇಜ್. ಕೇಳು ಎಲ್ಲ ಗ್ರೂಪ್ ಡ್ಯಾನ್ಸ್ ಪ್ರಿಪ್ರೇಷನ್ಸ್. This is Ravi Kiran. Mr. Samar Patil. ಮಾತಾಡ್ತಿ ಪ್ರಿಪ್ರೇಷನ್ ಮೋಡ್ ಆನ್ ಫಾರ್ ಡ್ಯಾನ್ಸ್. ನೀನು ಟರ್ನ್ ಆಗಿ ಅಂತ ಒಂದು ಎರಡಿಗೆ ತಗೋಬೇಕು. ಫೇಸ್ ಇಲ್ಯುಮಿನೇಟರ್ 1 2 ಡ್ಯಾನ್ಸ್ಗೆ ಪ್ರಿಪ್ರೇಷನ್ ಆಯ್ತಾ? ಡ್ಯಾನ್ಸ್ಗೆ ಫುಲ್ಲಿ ಪ್ರಿಪೇರ್ಡ್. ನೀವು ಹೋಗೋದೆ ಕುಣಿಯೋದೆ, ಆಮೇಲೆ ಕೆಳಗೆ ಹೋಗಿ ಕುಣಿಯೋದೆ. ನೆಕ್ಸ್ಟ್ ನಮ್ಮ ಫೇವ್ರೆಟ್ ಪಾರ್ಟ್ ಕಲ್ಚರಲ್ ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ಪ್ರೋಗ್ರಾಮ್ ಇದು ನಮ್ಮ ಸೀನಿಯರ್ ಅಣ್ಣ, ಇವರು ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದರು, ಚೆನ್ನಾಗಿ ಮಾಡಿದರು. ನೆಕ್ಸ್ಟು ಸಾಂಗ್ ಹಾಡೋಕ್ಕೆ ಅಂತ ನಯನ ಇಬ್ಬರು ನಯನ ಸಾಂಗ್ ಹಾಡಿದ್ರು.
ಅವ್ರು ಕೂಡ ಚೆನ್ನಾಗಿ ಆಡಿದ್ರು. ಮತ್ತು ಇದು ಬಂದು ನಮ್ಮ ಕ್ಲಾಸ್ ದೀಕ್ಷಿತಾ ಅಂತ, ಅವಳು ಸಾಂಗ್ ಹಾಡಿದ್ಲು. ಅದು ಒಂದು ಒಂದೇ ಸಮನೆ, ಅಯ್ಯೋ ನಾನು ಹಾಡಿದ್ರೆ ನೀವು ಕೇಳಲ್ಲ, ಅದೇ ಸಾಂಗ್ ಅವಳು ಹಾಡಿದ್ದು. ನೆಕ್ಸ್ಟು ಇದು ನಮ್ಮ ಕ್ಲಾಸ್ ಶ್ರವಣ್ ಅಂತ, ಇವನು ಕೂಡ ಚೆನ್ನಾಗಿ ಆಡ್ತಾನೆ. ಆಮೇಲೆ ಆ ಕಡೆ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಹಿಂದೆ ಇರೋರು ಡ್ಯಾನ್ಸ್ ನೋಡ್ತಾ ಇಲ್ಲ, ಅದ್ರ ಬದಲು ಡ್ಯಾನ್ಸ್ ಇವರೇ ಮಾಡ್ತಾಯಿದ್ರು. ಫುಲ್ಲು ಜೋಶಲ್ಲಿ. ಹಿಂಗಡೆ ಎಲ್ಲ ಡ್ಯಾನ್ಸ್ ನೋಡ್ತಾನೆ ಇಲ್ಲ ಅನಿಸುತ್ತೆ, ಎಲ್ಲ ಫುಲ್ ಕುಂದಾಡ್ತಾಯಿದ್ರು. ಅವ್ರ ಸಾಂಗ್ಗೆ ಇವ್ರು ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ನಮ್ಮ ಸೀನಿಯರ್ಸ್ ಅಕ್ಕ ಎಲ್ಲ ಮಾಡಿರೋದು. ಆ್ಯಂಡ್ ಇದು ನಮ್ಮ ಕ್ಲಾಸವರು. ಇದರಲ್ಲಿ ಮಿಡಲಲ್ಲಿ ನಾನು ಮೌನ ಹೋಗಿ ಡ್ಯಾನ್ಸ್ ಮಾಡೋದಿತ್ತು. ಅದು ಸಾಂಗು ಪುಟ್ಟ ಗೌರಿ ಮದುವೆ ಸಾಂಗ್ ಇದೆಯಲ್ಲ ಅದರಲ್ಲಿ. ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನೋಡಿ. ನಾನು ಮೌನ ಒಳ್ಳೆ ಚೈಲ್ಡ್ ಥರ ಓಡ್ಕೊಂಡು ಬಂದು, ಅದು ಲಾಸ್ಟ್ ಒಂದು ಸ್ಟೆಪ್ ಮಾತ್ರ ಇತ್ತು, ಅದು ಇದು ಪುಟ್ಟ ಗೌರಿ ಮದುವೆ ಅಂದ್ಕೊಂಡು. ಅದ್ರ ಜೊತೆ ಲಾಸ್ಟ್ 1-2 ಬೀಟ್ ಡ್ಯಾನ್ಸ್ ಮಾಡೋದಿತ್ತು ಅಷ್ಟೇ. ಸೊ ಅದನ್ನು ಮಾಡಿದ್ವಿ. ಒಂಥರ ಕಾಮಿಡಿಯಾಗಿ ಚೆನ್ನಾಗಿ ಬಂತು. ಅದು ಫನ್ನಿ ಆಗಿತ್ತು ನೋಡೋಕ್ಕೆ. ನೆಕ್ಸ್ಟ್ ಸಾಂಗ್ ನಮ್ಮ ಸೀನಿಯರ್ ಅಕ್ಕ ಡ್ಯಾನ್ಸ್ ಮಾಡಿರೋದು. ಈ ಅಕ್ಕ ಅಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವ್ರ ಜೊತೆಗೆ ಟೀಮ್ ಡ್ಯಾನ್ಸ್ ಇತ್ತು ಆ್ಯಕ್ಚುಲಿ. ಇವರು ಸ್ಟಾರ್ಟಿಂಗಲ್ಲಿ ಬಂದಾದಮೇಲೆ ಮತ್ತೆ 4 ಜನ ಅಕ್ಕ, ಅವರು ಕೂಡ ಚೆನ್ನಾಗಿ ಮಾಡಿದ್ರು. ನೋಡಿ ಎಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಇದು ನಮ್ಮ ಕ್ಲಾಸ್ ಸಂಜಯ್ ಆ್ಯಂಡ್ ದರ್ಶನ್ ಅಂತ. ಮುಂದ್ಗಡೆ ಇರೋನು ನನ್ನ ವಾರ್ಡ್ ಮೇಟ್ ಸಂಜಯ್ ಅಂತ. ಅವನಂತೂ ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾನೆ ಅಂತ ನೋಡೋಕ್ಕೆ ಶಾಕ್ ಆಗ್ತಿದೆ. ವಾರ್ಡಲ್ಲಿ ಮಾತೇ ಆಡಲ್ಲ. ಇದು ನಮ್ಮ ಜೂನಿಯರ್ಸ್ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಯಾವ ಡ್ಯಾನ್ಸು ಕರೆಕ್ಟಾಗಿ ನೋಡೋಕ್ಕೆ ಆಗಿಲ್ಲ. ನಾವು ಅಲ್ಲಿ ಸ್ಟೇಜ್ ಹತ್ರನೇ ಇದ್ವಿ, ಹಾಗಾಗಿ ಡ್ರೆಸ್ ಚೇಂಜ್ ಅದು ಇದು ಮತ್ತು ಬೇರೆ ಕಾಸ್ಟ್ಯೂಮ್ ಎಲ್ಲ ಹಾಕೋಬೇಕಿತ್ತು, ಅದಕ್ಕೆ ಅಲ್ಲೇ ಇದ್ವಿ. ನಾನು ಕರೆಕ್ಟಾಗಿ ಅರ್ಧ ಡ್ಯಾನ್ಸ್ ನೋಡಿದ್ದೀನಿ, ಅರ್ಧದ ಡ್ಯಾನ್ಸ್ ನೋಡೇ ಇಲ್ಲ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಹೈಯಲ್ಲಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಂಗೆ ಸುಸ್ತಾಯಿತು, ಈಗ ನೀರು ಕುಡಿಯೋಣ ಅಂತ ಬಂದೆ. ನೀರು ಕುಡ್ಕೊಂಡು ಹೋಗ್ಬೇಕೀಗ ಮತ್ತೆ ಡ್ಯಾನ್ಸ್ ನೋಡೋದಕ್ಕೆ. ಫುಲ್ ಹೈ ಫುಲ್ ಎಲ್ಲ ಕುಂದಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ರೆ ಅನಿಸುತ್ತೆ. ನೋಡಿ ಯಾವ ರೇಂಜಿಗೆ ಬೇಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟು ಇನ್ನೂ ಡ್ಯಾನ್ಸ್ ಇತ್ತು, ಹಾಗೆ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಇವರಂತೂ ಡ್ಯಾನ್ಸ್ ನೋಡ್ತಾನೆ ಇಲ್ಲ, ಬರೀ ಡ್ಯಾನ್ಸ್ ಮಾಡ್ಕೊಂಡೇ ಇದ್ದು ಅನಿಸುತ್ತೆ. ಡಾಕ್ಟ್ರ ಕಾಣಿಸ್ತಾ ಇಲ್ಲ, ಇವಾಗ ಕಾಣಿಸ್ತಾ. ಈಗ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಷ್ಟೊತ್ತು ನೋಡಿದ್ರಲ್ಲ, ನೀನ್ ಮಾಡ್ತೀನಿ
ಬೆಳಗ್ಗೆ ಕಂಡೇ ಇಲ್ವಲ್ಲ ಕ್ಯಾಟ್ರಿಂಗ್ ಆಕಾಶ್ ಸಾರಿ ಶಶಿಕುಮಾರ್ ಅವರೇ, ನಿಮ್ಮ ನಿರೂಪಣೆ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತಾರಲ್ಲ ಅದಕ್ಕೆ ಕನ್ನಡದಲ್ಲಿ? ನಿಮ್ಮ ಅನುಭವ ಹೇಗಿತ್ತು? ಹೇಳ್ಕೊಡ್ಬೇಕಲ್ವ? ಹೇಳು ಅಪ್ಪಿ, ನಮ್ಗೆ ಇಂಗ್ಲಿಷ್ ಅಲ್ಲಿ ಗೊತ್ತು ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. 2 ದಿನ ಪ್ರಾಕ್ಟೀಸ್ ಮಾಡಿದೆ, ಆದ್ರೂ ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಚೆನ್ನಾಗಿ ಬಂದಿದೆ. ಏನ್ ಬರೀ ಚಪ್ಪಾಳೆ ಹೊಡಿ ಚಪ್ಪಾಳೆ ಮುಖ್ಯ. ನಿಮ್ಮ ಪ್ರೋತ್ಸಾಹ ಇದ್ರೆ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಗಿವಿಂಗ್ ಅಪರ್ಚುನಿಟಿ ಟು ಮೀ. ಕನ್ನಡದಲ್ಲಿ ಅಲ್ಲೆಲ್ಲ ಕನ್ನಡದಲ್ಲಿ ಮಾತಾಡಿರೋದು, ಇವಾಗ ಇಂಗ್ಲಿಷ್. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಈಗ ಇಷ್ಟೊತ್ತು ಈ ಕಾರ್ಯಕ್ರಮ ನೋಡಿದ್ರಲ್ಲ, ಈ ಕಾರ್ಯಕ್ರಮದ ಬಗ್ಗೆ ಕಲ್ಚರಲ್ ಇವೆಂಟ್ಸ್ ಎಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ನಮ್ ಕ್ಲಾಸ್ ಹುಡುಗರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಗುಡ್ ಅಪ್ರಿಸಿಯೇಷನ್ ಫಾರ್ ಅವರ್ ಕ್ಲಾಸ್ಮೇಟ್ಸ್. ವಂಡರ್ಫುಲ್ ಡ್ಯಾನ್ಸ್. ಇನ್ನು ಡಿಮ್ಯಾಂಡ್ಸ್ ಪ್ರಾಕ್ಟೀಸ್ ಓನ್ಲಿ, ಡಿಮ್ಯಾಂಡ್ಸ್ ಪೋಸ್ಟಿಂಗ್ ಅಲ್ಲೂ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಎಂಟ್ರಿ ಸ್ವಲ್ಪ ಮಿಸ್ ಆದ್ರೂ ಆಮೇಲೆ ಎತ್ಕೊಂಡಿದ್ದಾರೆ. ಹಂಗೆ ಇದಕ್ಕೆಲ್ಲ ಕಾರಣಭೂತರಾದ ದರ್ಶನ್ ರವರು, ಇವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಒಬ್ಬ ಥ್ಯಾಂಕ್ಸ್ ಬರ್ತೀಯಾ ತಿನ್ನಲ್ವಾ? ಇವರ ಮಿಸ್ಟರ್ OP ಅಂತ, ಓಬ್ಳೇಶ್. ಡ್ಯಾನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಮಗ ಪ್ರಯತ್ನ ಸಂಜು ಗಿಲಿ ಮಾಡಿದ್ರೆ ಎಲ್ಲಿಡೆ ನಮ್ ಲಿಕ್ಕಿತ್ತು ಮಾಮ, ಸೂಪರ್ ಮಾಮ. ಆಯ್ತು. ಚಂದ್ರ ಚಂದ್ರಶೇಖರ್ ಆಜಾದ್ ಏನ್ ಬರಲ್ಲ ಫ್ಯಾಷನ್ ಶೋ ಅಲ್ಲೆಲ್ಲ ಮಾತಾಡೋದು. ಅಲ್ಲೇ ಹೋಗಿಲ್ಲ, ಮುಖಾನೇ ತೊಳ್ದಿಲ್ಲ ಗಾಯ್ಸೋಳು. ಬೆಳಿಗ್ಗೆ ಎದ್ದು ಹಂಗೆ ಬಂದ್ಬಿಟ್ಟವಳೆ. ಯಾರು? ನಾನಲ್ಲ, ಜಾಯ್ಸು. ಗಾಯ್ಸ್ ಇವತ್ತು ಮುಖಾನೇ ತೊಳ್ದಿಲ್ಲ ಗಾಯ್ಸ್, ಹಂಗೆ ಬಂದ್ಬಿಟ್ಟವಳು. ಹಂಗೆ ಚೆನ್ನಾಗಿ ಕಾಣ್ತೀನಿ ಗೈಸ್. ಯೂಟ್ಯೂಬ್ ಚಾನೆಲ್ಗೆ ವಿಡಿಯೋಸ್ ಮಾಡ್ತಿದ್ದಾನೆ ಗೈಸ್. ಅಷ್ಟೇ ಸಾಕು. ಸ್ನಾಕ್ಸ್ಗೆ ಟೀ ಮತ್ತೆ ಸಂಬಂಧ ಕೊಟ್ಟಿದ್ದಾರೆ. ಅಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡಾದ್ಮೇಲೆ ಮೌನಂದು ಫ್ಯಾನ್ಸಿ ಡ್ರೆಸ್ಸಲ್ಲಿ ಇದಿತ್ತು. ಸೊ ಅವಳು ಚೆನ್ನಾಗಿ ಮಾಡಿದ್ದು. ಅದಾದಮೇಲೆ ಮತ್ತೆ ತಿರ್ಗಾ ಡ್ಯಾನ್ಸು ಅದೆಲ್ಲ ಸ್ಟಾರ್ಟ್ ಆಯಿತು. ಇದು ನಮ್ಮ ಕ್ಲಾಸ್ ರವಿ ಕಿರಣ್ ಅಂತ, ಇವ್ರು ಕೂಡ ಸಿಂಗರು. ನೋಡಿ ಹೆಂಗೆ ಆಡ್ತಾರೆ ಕೇಳಿಸ್ತೀನಿ. ಆಮೇಲೆ ನಮ್ಮ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ನನಗಂತೂ ಅದೇನಾಗಿತ್ತು ಗೊತ್ತಿಲ್ಲ, ಸ್ಯಾರಿಲಿ ಡ್ಯಾನ್ಸ್ ಮಾಡೋಕ್ಕೆ ಕರೆಕ್ಟಾಗಿ ಆಗಲಿಲ್ಲ, ನನಗೆ ಕಂಫರ್ಟೇಬಲೇ ಅನಿಸಿಲ್ಲ. ನಮ್ಮ ತುಂಬ ಜನ ಫ್ರೆಂಡ್ಸ್ ಹೇಳಿದರು ಆಗಲ್ಲ ಅಂತ, ಆದರೂ ಇರಲಿ, ಲೆಟ್ ಇಟ್ ಬಿ. ಒಂದ್ಸಲ ಟ್ರೈ ಮಾಡಿದ್ವಿ ಅಲ್ವಾ, ಅದೊಂಥರ ಸ್ಯಾರಿಯಲ್ಲೂ ಡ್ಯಾನ್ಸ್ ಮಾಡಿದ್ದೆ ಅಂತ ಹೇಳ್ಕೊಳಕ್ಕಿರಲಿ ಅಂತ. ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಮಾಡಿದೆ. ಬಟ್ ಏನೋ ಒಂಥರ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂತ ನನಗನ್ನಿಸ್ತು. ಮೌನ ಅಂತೂ ಫುಲ್ ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಮಾಡಿದ್ದಾಳೆ. ನೋಡಿದ್ರೆ ಗೊತ್ತಾಗುತ್ತಲ್ವ ನಿಮಗೆ ವಿಡಿಯೋಲಿ, ಫುಲ್ ಆ್ಯಕ್ಟಿವ್ ಅವಳು ಚೆನ್ನಾಗಿ ಮಾಡಿದ್ಲು. ನಮ್ಮ ಡ್ಯಾನ್ಸ್ ಮುಗಿಸ್ಕೊಂಡು ಬಂದಾದಮೇಲೆ ನಾವು ಲಾಸ್ಟಲ್ಲಿ ಡ್ಯಾನ್ಸ್ ಮಾಡೋಕ್ಕಂತ ಬಂದ್ವಿ. ಬಟ್ ಅದೆಲ್ಲ ವಿಡಿಯೋ ನಾನು ಮಾಡಿಲ್ಲ. ನೆಕ್ಸ್ಟ್ ನಮ್ಮ ಕ್ಲಾಸ್ ದೀಪ್ತಿ ಆ್ಯಂಡ್ ವೀಣಾ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಇವರು ಕೂಡ ಚೆನ್ನಾಗಿ ಮಾಡಿದ್ರು.
ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಯಾರ್ಯಾರು ಡ್ಯಾನ್ಸಲ್ಲಿ ಸಿಂಗಿಂಗಲ್ಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರಲ್ಲ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಗ್ರೂಪ್ ಡ್ಯಾನ್ಸ್ ಆಗಿರ್ಬೋದು, ಲೇಸಿ ಡ್ಯಾನ್ಸ್ ಆಗಿರ್ಬೋದು, ಎಲ್ಲರದ್ದು ನನಗೆ ಇಷ್ಟ ಆಯಿತು. ಮತ್ತು ಲಾಸ್ಟಲ್ಲಿ ಬಂದು ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಲಾಸ್ಟಲ್ಲಿ 1 hour ಸುಮ್ಮನೆ DJ ಎಲ್ಲ ಹಾಕ್ತಾರೆ ಅಂದ್ಕೊಂಡಿದ್ವಿ, ಬಟ್ ಅದು ಹಾಕಲಿಲ್ಲ. ಬಟ್ ಇಟ್ಸ್ ಓಕೆ, ಎಲ್ಲರೂ ಸಖತ್ತಾಗಿ ಎಂಜಾಯ್ ಅಂತೂ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಚೆನ್ನಾಗಿತ್ತಾ ಇಲ್ವಾ ಅಂತ. ಬಟ್ ಸಾಂಗ್ ಎಲ್ಲ ಎಲ್ಲರದ್ದು ಡ್ಯಾನ್ಸ್ ಹಾಕೋಣ ಅಂದರೆ ಅದು ಕಾಪಿ ರೈಟ್ಸ್ ಬರುತ್ತೆ, ಹಾಗಾಗಿ ನಾನು ಸ್ವಲ್ಪ ಮ್ಯೂಟ್ ಮಾಡಿ ಹಾಕಬೇಕಾಯಿತು. ಐ ಹೋಪ್ ನೀವು ಈ ವಿಡಿಯೋನಲ್ಲಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದರಲ್ಲಿ ನಮ್ಮ ಕ್ಲಾಸ್ ಬಾಯ್ಸ್ದೇ ಇತ್ತು ಅನಿಸುತ್ತೆ ವಿಡಿಯೋಲಿ. ಅಂದರೆ ನಾನು ಬೇರೆ ಡ್ಯಾನ್ಸಿಗೆ ಹೋಗ್ಬಿಟ್ಟಿದ್ದೆ ನನ್ನ ಫ್ರೆಂಡ್ ಹತ್ರ ಫೋನ್ ಕೊಟ್ಬಿಟ್ಟು. ಬಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಎಲ್ಲರೂ ಎಂಜಾಯ್ ಮಾಡಿದ್ರು. ಆ್ಯಂಡ್ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.